ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್. 28 ದಿನಗಳ ಬದಲು 30 ದಿನಗಳಿಗೆ ರೀಚಾರ್ಜ್ ಪ್ಲಾನ್ಗೆ ಇದೀಗ ಕೇಂದ್ರ ಟೆಲಿಕಾಂ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಟೆಲಿಕಾಂ ಆಪರೇಟರ್ಗಳಿಗೆ ಮನವಿ ಮಾಡಿದ್ದಾರೆ. ಗ್ರಾಹಕರಿಗೆ 30 ದಿನಗಳ ರೀಚಾರ್ಜ್ ಅವಧಿ ನೀಡಬೇಕು ಅಂತ ಸೂಚಿಸಿದ್ದಾರೆ. ಏನಿದು ಹೊಸ ಬದಲಾವಣೆ ತೋರಿಸ್ತೀವಿ ನೋಡಿ. ಭಾರತದಲ್ಲಿನ ಟೆಲಿಕಾಂ ಆಪರೇಟರ್ ಸರ್ವಿಸ್ ರೀಚಾರ್ಜ್ ಅವಧಿ 28 ದಿನ. ಬಹುತೇಕ ಎಲ್ಲಾ ರೀಚಾರ್ಜ್ ಅವಧಿ 28 ದಿನಗಳು ಮಾತ್ರ ನೀಡುತ್ತಿದೆ. ಈ ಕುರಿತು ಆಪ್ ಸಂಸದ ರಾಘವ್ ಚಡ್ಡಾ ರಾಜ್ಯಸಭೆಯಲ್ಲಿ ಗಮನ ಸೆಳೆದರು. ವರ್ಷದ 12 ತಿಂಗಳಲ್ಲಿ ಜನಸಾಮಾನ್ಯರು 13 ಬಾರಿ ರೀಚಾರ್ಜ್ ಮಾಡಬೇಕು. ಇದರ ಬದಲು 30 ದಿನದ ರೀಚಾರ್ಜ್ ಅವಧಿ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು. ರಾಘವ್ ಚಡ್ಡಾ ರೀಚಾರ್ಜ್ ಸೇರಿದ ಹಾಗೆ ಟೆಲಿಕಾಂ ವಿಚಾರಗಳ ಕುರಿತ ಅಂಶಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸುವುದಾಗಿ ಹೇಳಿತ್ತು. ಇದರ ಬೆನ್ನಲ್ಲೇ ಕೇಂದ್ರ ಟೆಲಿಕಾಂ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಟೆಲಿಕಾಂ ಆಪರೇಟರ್ಗಳಿಗೆ ಮನವಿ ಮಾಡಿದ್ದಾರೆ. ಗ್ರಾಹಕರಿಗೆ 30 ದಿನಗಳ ರೀಚಾರ್ಜ್ ಅವಧಿ ನೀಡಬೇಕು ಅಂತ ಸೂಚಿಸಿದ್ದಾರೆ. 28 ದಿನಗಳ ಬದಲು 30 ದಿನಗಳ ಪ್ಲಾನ್ ಮಾತ್ರ ಇರಬೇಕು ಎಂದಲ್ಲ, ಆದರೆ ಗ್ರಾಹಕರಿಗೆ 30 ದಿನದ ರೀಚಾರ್ಜ್ ಪ್ಲಾನ್ ಕೂಡ ಲಭ್ಯವಿರಬೇಕು ಅಂತ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಹಲವು ಗ್ರಾಹಕರು 30 ದಿನದ ಪ್ಲಾನ್ ರೀಚಾರ್ಜ್ ಮಾಡಿಕೊಳ್ತಾರೆ. ಈ ಆಯ್ಕೆ ಗ್ರಾಹಕರಿಗೆ ಲಭ್ಯವಿರಬೇಕು ಅಂತ ಹೇಳಿದ್ದಾರೆ. 2022ರಲ್ಲಿ ಟ್ರಾಯ್ ಹೊರಡಿಸಿತ್ತು ಸೂಚನೆ. 2022ರಲ್ಲೇ ಟ್ರಾಯ್ 30 ದಿನ ವ್ಯಾಲಿಡಿಟಿ ರೀಚಾರ್ಜ್ ಪ್ಲಾನ್ಗೆ ಸೂಚಿಸಿತ್ತು. ಕೆಲ ಆಪರೇಟರ್ಗಳು 30 ದಿನ ಪ್ಲಾನ್ ನೀಡ್ತಾ ಇವೆ, ಆದರೆ ಬಲು ದುಬಾರಿಯಾಗಿದೆ. ಇದೀಗ ಎಲ್ಲ ಆಪರೇಟರ್ಗೆ 30 ದಿನ ವ್ಯಾಲಿಡಿಟಿ ಪ್ಲಾನ್ ನೀಡಲು ಸೂಚನೆ ನೀಡಲಾಗಿದೆ. ಅಷ್ಟಕ್ಕೂ ಡೇಟಾ ಪ್ಲಾನ್ ಕುರಿತು ರಾಘವ್ ಚಡ್ಡಾ ಹೇಳಿದ್ದೇನು ಅಂತ ನೋಡಿದ್ರೆ, ರಾಜ್ಯಸಭೆಯಲ್ಲಿ ಡೇಟಾ ಕುರಿತು ರಾಘವ್ ಚಡ್ಡಾ ಮಾತಾಡಿದ್ದಾರೆ. ಹಲವು ಗ್ರಾಹಕರು ದಿನದ ಡೇಟಾ ಸಂಪೂರ್ಣ ಬಳಕೆ ಮಾಡಿರುವುದಿಲ್ಲ, ಆದರೆ ಮರುದಿನಕ್ಕೆ ಈ ಡೇಟಾ ಮುಂದುವರಿಯುವುದಿಲ್ಲ. ಉದಾಹರಣೆಗೆ 1.5 GB ಡೇಟಾದಲ್ಲಿ 1 GB ಬಳಕೆ ಮಾಡಿರುತ್ತಾರೆ. ಮರುದಿನ ಬಳಸದೇ ಇರುವ ಈ ಡೇಟಾ ಮುಂದುವರಿಯುವುದಿಲ್ಲ. ಈ ನೀತಿಯಲ್ಲಿ ಬದಲಾವಣೆಯಾಗಬೇಕು ಅಂತ ಹೇಳಿದ್ರು. ಇದೀಗ 28 ದಿನದ ಬದಲು 30 ದಿನ ರೀಚಾರ್ಜ್ ಪ್ಲಾನ್ಗೆ ಸೂಚನೆ ಕೊಡಲಾಗಿದೆ.